ನಾಮಪತ್ರ ಸಲ್ಲಿಕೆ ಮಾಡ್ತಾ ಇದ್ದಾರೆ ಇವತ್ತು. ಹೌದು, ಭಾಳ ಸಂತೋಷದಿಂದ ಖುಷಿಯಿಂದ ಬೆಳಿಗ್ಗೆ ರೇವಣ ಸಿದ್ದೇಶ್ವರ್ ರಟ್ಕಲ್ ರೇವಣ ಸಿದ್ದೇಶ್ವರ್ ದೇವ್ರ ಆಶೀರ್ವಾದ ತೊಗೊಂಡು ಶರಣ ಬಸವೇಶ್ವರ ಆಶೀರ್ವಾದ ತೊಗೊಂಡು ಆಮೇಲೆ ಶರಣ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಸಂಗೊಳ್ಳಿ ರಾಯಣ್ಣ ಜಿ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರರ ಬಸವೇಶ್ವರರ ಮಾತಾ ಮಾಣಿಕೇಶ್ವರರ ಮತ್ತು ಬಾಬು ಜಗಜೀವರಾಮ್ ಎಲ್ಲ ಸ್ಟ್ಯಾಚ್ಯೂಗೆ ಹೂವಿನಾರ ಹಾಕಿ ಅವ್ರ ಆಶೀರ್ವಾದ ತೊಗೊಂಡು ಮನೆ ದೇವ್ರ ಪೂಜೆ ಮಾಡಿ ನಮ್ಮ ಸಮಸ್ತ ಬಂಧುಗಳು ಕಮ್ಸೆ ಕಮ್ ಇವತ್ತು 40-50 ಸಾವಿರ ಜನರು ಈಗಾಗಲೇ ಬಂದಿದ್ದಾರೆ. ಇಲ್ಲಿ ದೊಡ್ಡ ಮೆರವಣಿಗೆಯಲ್ಲಿ ನಾವು ಇವತ್ತು ನಾಮಪತ್ರ ಸರಣೆ ಮಾಡ್ತಾಯಿದ್ದೀವಿ. ಇವತ್ತು ವಿಜೇಂದ್ರ ಅವರು ಬರ್ತಾ ಇದ್ದಾರೆ, ಅರವಿಂದ್ ಲಿಂಬಾವಳಿಯವರು ಬಂದಿದ್ದಾರೆ, ರಮೇಶ್ ಜಿಗಜಿಣಿಯವರು ಬಂದಿದ್ದಾರೆ ಮತ್ತು ಇನ್ನೂ ಭಾಳ ಜನ ಬರ್ತಾ ಇದ್ದಾರೆ. ಹೇಗೆ ನಿಮಗೆ ಹೆಂಗೆ ಅನಿಸ್ತದೆ? ನಮ್ಮ ಮೂರ್ತಿ ನೋಡಿ ನಮ್ಗೆ ಅನ್ಸಲ್ಲ ಚಲೋ ಅದ ಅಂತೇಳಿ, ಖುಷಿ ನೋಡಿ ಅನ್ಸಲ್ಲ. ಎಸ್, ಭಾಳ ಚಲೋ ಅದ. ಆರೋಪ ಮಾಡ್ತಾರೆ ಲಕ್ಷಾಂತರ ಜನರ ಜೀವನ ಹಾಳು ಮಾಡಿರ್ತಕ್ಕಂಥ RD ಪಾಟೀಲ್ ಮಗ ಹೋಗಿ ಮತ ಕೇಳ್ತಾರೆ, ನಾಚಿಕೆ ಆಗಬೇಕು ಇವರಿಗೆ, ಹೇಳೋರಿಗೆ ನಾಚಿಕೆ ಆಗಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಓಟ್ ಹಾಕೋ ಹಕ್ಕು ಎಲ್ಲರಿಗೂ ಕೊಟ್ಟಿದ್ದಾರೆ. ನನ್ನ ಓಟ್ ನಾ ಕೇಳಲಿಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕಂದ್ರೆ ಅವ್ರಿಗೆ ನಾಚಿಕೆ ಬರಬೇಕು. ಅವರಿಗೆ ನಾಚಿಕೆ ಬರಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಓಟ್ ಎಲ್ಲರಿಗೂ ಕೊಟ್ಟಾರ. ರಾಜಾ ಸೆ ರಂಗ್ ಏಕಿ ಓಟ್. ನನ್ನ ಓಟು ನಾನು ವಿನಂತಿ ಮಾಡ್ಲಿಕ್ಕೆ ಹೋದ್ರೆ ಅವ್ರಿಗೆ ಹೊಟ್ಟೆ ಬೇನೆ ಆಗ್ತದೆ. ನಾನು ಇದ್ರ ಬಗ್ಗೆ ಆಮೇಲೆ ಡೀಟೇಲ್ ರಿಪ್ಲೈ ಕೊಡ್ತೀನಿ. ಅಲ್ಲ, ನಿಮ್ಮ ಕೃಪಾಪೋಷಿತ ಅವರು ನೀವೇ ಅವರು ಬೆನ್ನಿಗೆ ನಿಂತು ರಕ್ಷಣೆಗೆ ಅಂತ ಹೇಳ್ತಾರೆ. ಅವ್ರಿಗೆ ಪ್ರೂಫ್ ಮಾಡಿಕೊಡ್ಲಿ, ರಾಜಕೀಯ ಬಿಡ್ತೀನಿ ನಾನು, ಪ್ರೂಫ್ ಮಾಡಲಿ. ಅವ್ರು ಪ್ರೂಫ್ ಮಾಡಲಿ. ಅವ್ರು ಪಾಕಿಸ್ತಾನ್ಗೆ ಜಿಂದಾಬಾದ್ ಅನ್ನೋರು ಜಯ ಹೊಡಿತಾರೆ. ನಮ್ಮ ಒಬ್ಬ ವೋಟರ್ ಹತ್ರ ಹೋದ್ರೆ ಅವ್ರಿಗೆ ತ್ರಾಸ ಆಗ್ತದೆ. ಅವರು ಹತಾಶರಾಗ್ಯಾರ. ಏನಾರು ಆರೋಪ ಮಾಡಂಬದು ಮಾಡ್ಲಿಕ್ಕತ್ತಾರ. ಅದಕ್ಕೆ ನಾವು ಸೂಕ್ತವಾಗಿ ನಾಳೆ ಜವಾಬ್ ಕೊಡ್ತೀನಿ ಡೀಟೇಲ್. ಎಲ್ಲ ಮೋದಿ ಗ್ಯಾರಂಟಿ ನಡೀತದೆ, ಯಾವ ಬೇರೆ ಗ್ಯಾರಂಟಿ ನಡೆಯಲ್ಲ. ಮತ್ತೊಂದು ಕಡೆ ದಿವ್ಯಾ ಆಗಿರ್ಲಿ ಅವ್ರ ಜೊತೆ ರಾಮನವಮಿ ಉತ್ಸವದಲ್ಲಿ ಕಾಣಿಸ್ಕೊಂಡ್ರು ಎಲ್ಲ ಇಂಥದ್ದೇ ಆರೋಪಿಗಳ ಜೊತೆನೇ ಓಡಾಡ್ತಾ ಇದ್ದಾರೆ. ನೋಡ್ರಿ, ರಾಮನವಮಿ ಎಲ್ಲರೂ ಬರ್ತಾರೆ. ಅವ್ರು ಆರೋಪಿ ಅಂತೆಲ್ಲ ಅದನ್ನ ಕೋರ್ಟ್ನಾಗ ಕೇಸ್ ನಡೆದ ಪ್ರೂಫ್ ಆದ್ಮೇಲೆ ಅವ್ರು ಆರೋಪಿ ಅಂತ ಹೇಳ್ತಾರೆ. ಸಜಾ ಆದಮೇಲೆ ನಾವು ಅದೆಲ್ಲ ಇಲ್ಲ. ರಾಮನವಮಿ ದಿವಸ ಎಲ್ಲರೂ ಬಂದರೆ ಎಲ್ಲರ ಜೊತೆ ನಾವು ಇರ್ತೀವಿ. ಈಗ ಅವ್ರ ಫೋಟೋ ತೋರಿಸಿದ್ರೆ ಯಾರ್ಯಾರ ಹತ್ರ ಅವ್ರ ಫೋಟೋ ಅದ, ನಾನು ಡೀಟೇಲ್ ಕೊಡ್ತೀನಿ. ನಾವು ಅವ್ರು ಕೆದರಬಾರ್ದು, ಹೊಲಸು ರಾಜಕೀಯ ಮಾಡಬಾರ್ದು, ನಮ್ಮ ರಾಜಕೀಯ ಜನರಿಗೆ ಅಸೂಯೆ ಹುಟ್ಟಬಾರ್ದು ಅಂಥೇಳಿ ನಾವು ಇಂಥ ಏನಂತ ನೀಚ ರಾಜಕೀಯ ಮಾಡ್ತಾಯಿಲ್ಲ. ಈಗ ನಾವು ಶುರು ಮಾಡಿದ್ರೆ ಅವ್ರದ್ದು ನಮ್ದೇನು ವ್ಯತ್ಯಾಸ ಆಗ್ತದೆ. ನಾವು ತೋರಿಸ್ತೀವಿ ಅವ್ರು ಯಾರ್ಯಾರು ಸಂಘಟಿದ್ರು ಎಲ್ಲ ಗೊತ್ತು. ಗುಂಡಾಗಳು, ಮರ್ಡರರು, ಅವ್ರ ಜೊತೆ ಇದ್ದಿದ್ದು ಫೋಟೋ ನಂಬಲ್ಲವ ನಾವು ತೋರಿಸ್ತೀವಿ. ನಾವು ತೋರಿಸ್ತೀವಿ, ಸೂಕ್ತ ಟೈಮಿಗೆ ತೋರಿಸ್ತೀವಿ. ನಾವು ರಾಜಕೀಯ ಬಗ್ಗೆ ಜನರು ಈಗಾಗಲೇ ಹೇಟ್ರೆಡ್ನೆಸ್ ಕ್ರಿಯೇಟ್ ಆಗಲಿಕ್ಕೆ, ಆ ಹೇಟ್ರೆಡ್ನೆಸ್ ಕ್ರಿಯೇಟ್ ಆಗಬಾರ್ದು ಅಂತೇಳಿ ನಮ್ಮದು ಇದು. ಅರೆ ಮಿಸ್ಟರ್ ಯಾರು ಮಿಸ್ಟರ್ ಡಾಲರ್ ಕಾಲನಿ ಮಂತ್ರಿ, ಮಿಸ್ಟರ್ ಡಕೋಟಾ ಮಂತ್ರಿ. ನಾನು ಸೋಲೋ ಅಲ್ಲ, ನಾವು 2 ಲಕ್ಷಲ್ಲಿ ಗೆದ್ದಿತೀವಿ. ಇವತ್ತು ನಿಮಗೆ ಗೊತ್ತಾಗ್ತದೆ. ಅವೆಲ್ಲ ತಲೆಗಿಂತ ತೆಗೆದುಬಿಡ್ರಿ. ಮೋದಿಜಿ ಅವ್ರು ಮಾಡಿದ ಕೆಲಸ 10 ವರ್ಷದಾಗ ಅದು ನಮ್ಮ ಶ್ರೀರಕ್ಷೆ. ಅವ್ರು ಬೋಗಸ್ ಅವ್ರಿಗೆ ಬೋಗಸೇ ಕಾಣ್ತದೆ. ಅವು ಏನು ನಾ ಚರ್ಚೆಗೆ ಬಾ ಅಂತ ಹೇಳಿಕತ್ತೀನಲ್ಲ. ಮಾಜಿ MP ಈ ಈಗ ನಿಂತ ಕ್ಯಾಂಡಿಡೇಟ್ ಬಹಿರಂಗ ಚರ್ಚೆಗೆ ಬರಲಿ. 2 ತಾಸು 4 ತಾಸು 1,000 ಪಬ್ಲಿಕ್ ಮುಂದೆ ಡಿಸ್ಕಷನ್ ಮಾಡೋಣ. ಸುಮ್ಮನೆ ಸುಳ್ಳು ಹೇಳಿ ದಿನ ಎದ್ಕೊಳ್ಳಿ ದಿನ ಅದೇ ಜಾದವ್ ಅವ್ರ ಕೊಡುಗೆ ಶೂನ್ಯ, ಒಂದು ಬುಟ್ಟಿ ಮಣ್ಣು ಹಾಕಿಲ್ಲ. ಏನು ಹಾಕಿವಿ ನಾವು ತೋರಿಸ್ತೀವಿ ನಿಮಗೆ. 1,475 ಕೋಟಿ ರೋಡ್ ಆಗಿದ್ದು, ರೋಡ್ ಕಾಣಲ್ಲ ಅವರಿಗೆ. ಸುಲೇಪಟ್ಟಲ್ಲಿ 2.5-3 ಕೋಟಿದ್ದು ಒಂದು ದೊಡ್ಡ ಪೋಸ್ಟ್ ಆಫೀಸ್ ಆಗಿದೆ, ಅವ್ರಿಗೆ ಕಾಣಲ್ಲ. ಅದು ರಿಂಗ್ ರೋಡ್ ಆಗಿದ್ದು ಕಾಣಲ್ಲ. ಇವತ್ತು ಅವರಿಗೆ ನಮ್ಮ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಆಗೋದು ಕಾಣಲ್ಲ. ಅದು ಏನು ಸೆಲೆಕ್ಟಿವ್ ಬ್ಲೈಂಡ್ನೆಸ್ ಅದು ಇಂಗ್ಲೀಷ್ದಾಗ, ಕೆಲವು ವಸ್ತು ಅಷ್ಟೇ ಕಾಣಲ್ಲ. ಅಂಥ ಪರಿಸ್ಥಿತಿದಾಗ ಅವರು. ಉಮೇಶ್ ಜಾಧವ್ बोलो भारत माता की जय. ಡಾಕ್ಟರ್ ಉಮೇಶ್ ಜಾಧವ್ ಅವರಿಗೆ ಇವತ್ತು ಭಾರತ ದೇಶ ಸ್ವತಂತ್ರ ಆದಮೇಲೆ ಇಲ್ಲಿ ತನಕ 50-60 ವರ್ಷ ಕಾಂಗ್ರೆಸ್ದವರು ಆಳ್ಯಾರ. ಎಷ್ಟೋ MP ಆಗೋಗ್ಯಾರ. ಅವ್ರ ಲೆಕ್ಕ ಯಾರೂ ಕೊಡಲ್ಲ. ನಾ 5 ವರ್ಷದಾಗ 2 ವರ್ಷ ಕೊರೋನಾದಾಗ ಹೋಯ್ತು. 2 ವರ್ಷ ಉಳಿದು ಕೆಲಸ ಮಾಡಿದ್ದನ್ನು ಲೆಕ್ಕ ಕೇಳ್ತಾರೆ. ನಾ ಲೆಕ್ಕ ಕೊಡ್ಲಿಕ್ಕೆ ತಯಾರಿದ್ದೀನಿ. ನಿಮ್ಮ 70 ವರ್ಷದ ಲೆಕ್ಕ ಕೊಡ್ರಿ ನಮಗೆ.
ಸುಮ್ಮನೆ ಏನಾರ ಬಾಯಿಗೆ ಬಂದಿದ್ದು ಒಂದು ಮಾತಾಡೋದಾಗ್ತದೆ. ವೇದಿಕೆ ಮೇಲೆ ಸರ್ಚ್ ಮಾಡಿ ನೀವು ಬರ್ರಿ, ಈ ಅಭ್ಯರ್ಥಿ ಮತ್ತು ಸೋತ ಅಭ್ಯರ್ಥಿ ಕರ್ಕೊಂಡು ಬರ್ರಿ, ನಾವು ಮಾತಾಡ್ತೀವಿ. ಮತ್ತು ಯಾರಿಗಾರು ಸ್ಪೀಕರ್ ತರೋದಲ್ಲ, 1 to 1 ಮಾತಾಡೋಣ. ನಾವೇನು ಮಾಡೀವಿ ಅವ್ರು ಮಾಡಿ ತೋರಿಸ್ತೀವಿ ನಾವು. ಮಾಲಿಕೆ ಗೊತ್ತದ ನಾವು ಬಿಜೆಪಿ ಬಿಡೋದ್ರಿಂದ ತಮ್ಗೆ ಏನಾದರೂ ಮಾಲೀಕ ಗುತ್ತಿದವರು BJP ಬಿಡ್ತಾ ಇಲ್ಲ. ಕಲಾಸ್ ಮನೆ ತಾವು ಅವ್ರ ಮನೆಗೆ ಹೋಗಿ ಕಾದ್ರಿ, ಆದ್ರೂ ಅವ್ರು ಬರಲಿಲ್ಲ. ಇಲ್ಲ ಅವರು ಅರೆ ಕಾದ್ರೆ ನಾವು ಹೋಗೋದಕ್ಕೆ ಭೇಟಿ ಅದಕ್ಕೇನು ಬರಲಿ. ಆಮೇಲೆ ಬಂದ್ರಲ್ಲ ನಾವು ಹೋದ ಕೆಲಸ ಇತ್ತು ಹೋದೆ. ಹಾಂ.